ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಮಹಾಗಣಪತಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ಶ್ರೀಂ ಶಿವಾಯ ನಮಃ. ಅಖಂಡ ವಿಶ್ವ ಕನ್ನಡಾಭಿಮಾನ ವೀಕ್ಷಕ ಬಂಧುಗಳಲ್ಲಿ ಕಾಕರ್ಲ ಪ್ರಕಾಶ್ ಆದ ನಾನು ಅಂತರಾಳದಿಂದ ವಂದನೆಗಳನ್ನು ಸಮರ್ಪಿಸುತ್ತಾ, ಇಂದು 2025 ವಿಶ್ವಾವಸನಾಮ ಸಂವತ್ಸರದಲ್ಲಿ ವೃಷಭ ರಾಶಿಯವರ ಫಲಾಫಲಗಳನ್ನು ತಿಳಿಸುವುದಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ. ಭಚಕ್ರದಲ್ಲಿ ರಾಶಿ ಕುಂಡಲಿಯಲ್ಲಿ 2ನೇ ರಾಶಿಯೇ ಈ ವೃಷಭ ರಾಶಿ. ಈ ವೃಷಭ ರಾಶಿಯ ಚಿಹ್ನೆ ಎತ್ತು. ಈ ವೃಷಭ ರಾಶಿಯ ಅಧಿಪತಿ ಶುಕ್ರ ಭಗವಾನರು. ಕೃತ್ತಿಕಾ ನಕ್ಷತ್ರ 2, 3, 4 ಪಾದಗಳಲ್ಲಿ, ರೋಹಿಣಿ ನಕ್ಷತ್ರ 1, 2, 3, 4 ಪಾದಗಳಲ್ಲಿ, ಮೃಗಶಿರ ನಕ್ಷತ್ರ 1, 2 ಪಾದಗಳಲ್ಲಿ ಜನಿಸಿದವರು ವೃಷಭ ರಾಶಿಯವರಾಗಿರುತ್ತಾರೆ. ಈ ಉ ಎ ಓ ವ ವಿ ಉ ವೇ ಓ ಅಕ್ಷರಗಳು ಬಂದವರು ವೃಷಭ ರಾಶಿಯವರಾಗಿರುತ್ತಾರೆ. ಉದಾಹರಣೆಗೆ ಈಶ್ವರ್, ಉಮೇಶ್, ಊರ್ಮಿಳಾ, ಏಕನಾಥ್, ಓಬುಲೇಶು, ವನಜ, ವಸುಂಧರ, ವಿನಯ್, ವಿನಿತ್, ಉಪೇಂದ್ರ, ವೇದಾಂತ್, ವೆಂಕಟೇಶ್ ಮುಂತಾದ ಹೆಸರುಗಳು ಇರುವವರು ವೃಷಭ ರಾಶಿಯವರಾಗಿರುತ್ತಾರೆ. ಈ ವರ್ಷ ವೃಷಭ ರಾಶಿಯವರಿಗೆ ತುಂಬ ಅನುಕೂಲವಾದ ಫಲಗಳನ್ನು ಅನುಭವಿಸಬಹುದು. ಜಮೀನು ಮತ್ತು ನಿವೇಶನಗಳನ್ನು ಕೊಳ್ಳಬಹುದು. ಶುಭ ಕಾರ್ಯಗಳ ಯತ್ನ ಫಲಿಸುತ್ತದೆ. ಗುರುಬಲದಿಂದ ಸನ್ಮಾನ ಸತ್ಕಾರಗಳು ಸಿಗುತ್ತವೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ. ಸರ್ಕಾರಿ ಕ್ಷೇತ್ರ ಸಂಬಂಧ ಕಾರ್ಯಗಳಲ್ಲಿ ಅಭಿವೃದ್ಧಿ ಇರುತ್ತದೆ. ಶಿಕ್ಷಕರು, ತಂತ್ರ ವಿಜ್ಞಾನ ಕ್ಷೇತ್ರದಲ್ಲಿರುವವರಿಗೆ, ಬರಹಗಾರರಿಗೆ ಉತ್ತಮ ಸಮಯವಾಗಿರುತ್ತದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಗಳು ಚೆನ್ನಾಗಿರುತ್ತವೆ. ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ ಇರುತ್ತದೆ. ವಿದ್ಯಾರ್ಥಿಗಳು ಅದ್ಭುತ ಸಾಧನೆಗಳನ್ನು ಮಾಡಬಹುದು. ಹೈಯರ್ ಎಜುಕೇಷನ್ ಮಾಡುವ ವಿದ್ಯಾರ್ಥಿಗಳಿಗೆ ಅನುಕೂಲವಾದ ಸಮಯ ಅಂತ ಹೇಳಬಹುದು. ಕಲಾಕಾರರು ಒಳ್ಳೆಯ ಫಲಿತಾಂಶಗಳನ್ನು ಬಯಸಬಹುದು. ಬುದ್ಧಿವಂತಿಕೆಯಿಂದ, ಧೈರ್ಯದಿಂದ ಮಾಡುವ ಕೆಲಸಗಳಲ್ಲಿ ಜಯ ಸಿಗುವುದು. ರೈತರಿಗೆ ವ್ಯವಸಾಯಾಭಿವೃದ್ಧಿಯಿಂದ ಲಾಭದಾಯಕ ಫಲಗಳನ್ನು ಅನುಭವಿಸಬಹುದು. ನ್ಯಾಯ ಸಂಬಂಧ ವಿಷಯಗಳಲ್ಲಿ ಜಯ ಸಿಗುವುದು. ಆದರೆ ವಾಹನಗಳಿಂದ ಸ್ವಲ್ಪ ನಷ್ಟ ಉಂಟಾಗುವ ಸಂಭವ ಬರಬಹುದು. ಉತ್ತಮ ಅನುಭವ ಇರುವ ನೂತನ ವ್ಯಾಪಾರಗಳು ಪ್ರಾರಂಭಿಸಬೇಕು. ಸಂಬಂಧಿಕರೊಂದಿಗೆ ಕಲಹಗಳು ಬರುವ ಸೂಚನೆಗಳು ಕಂಡುಬರುತ್ತದೆ. ಒಟ್ಟಿನಲ್ಲಿ ವೃಷಭ ರಾಶಿಯವರಿಗೆ ಈ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಉತ್ತಮ ಫಲಗಳನ್ನು ಅನುಭವಿಸಬಹುದು ಅಂತ ಹೇಳಬಹುದು. ಉದ್ಯೋಗಸ್ಥರು ದೂರ ಪ್ರಯಾಣ ಮಾಡಬಹುದು. ಸ್ವಂತ ವೃತ್ತಿಯಲ್ಲಿರುವವರಿಗೆ ಮಾನಸಿಕ ತೊಂದರೆಗಳು ಬರುವ ಸೂಚನೆಗಳು ಕಂಡುಬರುತ್ತವೆ. ಕಾಂಟ್ರಾಕ್ಟರ್ಗಳಿಗೆ ಆದಾಯ ಕಡಿಮೆ ಬರಬಹುದು.
ಕಾಂಟ್ರಾಕ್ಟರ್ಗಳಿಗೆ ರಾಜಕೀಯ ನಾಯಕರಿಂದ ನಿಂದನೆಗಳು ಬರಬಹುದು. ಈ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಈ ವೃಷಭ ರಾಶಿಯವರಿಗೆ ಆದಾಯ 11, ಖರ್ಚು 5, ಗೌರವ 4, ಅವಮಾನ 2. ಇಲ್ಲಿಯವರೆಗೆ ವೃಷಭ ರಾಶಿಯವರ ಜನರಲ್ ವಿಷಯಗಳನ್ನು, ಸಾಮಾನ್ಯ ಫಲಗಳನ್ನು ಮಾತ್ರ ಗ್ರಹ ಚಲನಗಳ ಆಧಾರದ ಮೇಲೆ ವೃಷಭ ರಾಶಿಯವರಿಗೆ ಫಲಗಳನ್ನು ನೀಡಲಾಗಿದೆ. ನಿಮ್ಮ ಸಂಪೂರ್ಣ ಫಲಗಳನ್ನು ತಿಳಿಯಬೇಕಾದರೆ ನಿಮ್ಮ ಒರಿಜಿನಲ್ ಜಾತಕವನ್ನು ತಗೊಂಡು ನುರಿತ ಜ್ಯೋತಿಷ್ಯರುಗಳಿಗೆ ತೋರಿಸಿ ಸಂಪೂರ್ಣ ಫಲಗಳನ್ನು ತಿಳಿಯಬಹುದು. ಮುಂದಿನ ವಿಡಿಯೋಗಳಲ್ಲಿ ವೃಷಭ ರಾಶಿಯವರಿಗೆ ಈ ವರ್ಷ ಗ್ರಹಗಳಿಂದ ಬರುವಂತಹ ದೋಷಗಳ ನಿವಾರಣಾರ್ಥಂ ಪರಿಹಾರಗಳನ್ನು ಹೇಳಲಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹ ವರ್ಗದವರಿಗೆ, ಕುಟುಂಬ ವರ್ಗದವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಇಂದಿಗೆ ಮುಕ್ತಾಯಗೊಳಿಸುತ್ತಿದ್ದೀನಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರಿ ಓಂ.